ಇನ್ನು ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ನಿಗಿ ಕೆಂಡದ ವಾತಾವರಣ ಇದೆ. ಆದರೆ ಬಿವೈ ವಿಜಯೇಂದ್ರ ಅವರು ಆರ್ಭಟಿಸಿಲ್ಲ, ಏನು ಮಾಡಿಲ್ಲ, ಸೈಲೆಂಟ್ ಆಗಿನೇ ತಂತ್ರಗಾರಿಕೆಯನ್ನ ಮಾಡಿದ್ರ. ಯತ್ನಾಳ್ ಮಾತು 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 ಬರೀ ಮಾತು ಮಾತನಾಡಿಯೇ ಸೋತು ಸುಣ್ಣವಾದ್ರ ಹಿಂದೂ ಹುಲಿ. ಈತ ಬಿವೈ ವಿಜಯೇಂದ್ರ ಅವರು ಆರ್ಭಟಿಸಿಲ್ಲ, ಅಬ್ಬರಿಸಿಲ್ಲ, ಅಂದ್ರೆ ಧ್ವನಿಯನ್ನ ಏರಿಸೇ ಇಲ್ಲ, ಸೈಲೆಂಟ್ ಆಗಿನೇ ಸ್ಕೆಚ್ ಹಾಕಿ ಗೆದ್ದಿದ್ದಾರೆ ಬಿವೈ ವಿಜಯೇಂದ್ರ. ಬಾಯ್ ಬಿಟ್ಟು ಮಣ್ಣು ಮುಕ್ಕಿದ ಹೇಗೆ ರೆಬಲ್ ಯತ್ನಾಳ್ ಅವರನ್ನುವಂತಹ ಬಹಳಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ವಿಜಯೇಂದ್ರ ಪ್ಲಾನ್ ಗೊತ್ತಾಗದೆ ಸೋತು ಬಿಟ್ರ ಯತ್ನಾಳ್ ಅವರು. ವಿಜಯೇಂದ್ರ ಅವರು ವಕ್ಫ್ ವಿಚಾರವಾಗಿ ಬಹಳಷ್ಟು ಹೋರಾಟಗಳನ್ನ ಮಾಡ್ತಿದ್ರು, ಅಂದ್ರೆ ವಕ್ಫ್ ವಿಚಾರವಾಗಿ ಕಣಕ್ಕಿಳಿದಿದ್ರು, ಆದ್ರೆ ಸ್ವಪಕ್ಷದ ವಿರುದ್ಧವಾಗಿನೇ ಗರಂ ಆಗಿದ್ರು. ಆದರೆ ಏನೂ ಮಾತನಾಡದೆ ಹೈಕಮಾಂಡ್ ನಾಯಕರು ನೋಡ್ತಿದ್ದಾರೆ, ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅಂತ ಪಕ್ಷದ ವರಿಷ್ಠರಿದ್ದಾರೆ. ಹಾಗಾಗಿ ಸೈಲೆಂಟ್ ಆಗಿನೇ ಕಾರ್ಯತಂತ್ರದ ಮೂಲಕವಾಗಿ ಈಗ ಯತ್ನಾಳ್ ಅವರಿಗೆ ನೇರವಾಗಿನೇ ಗುದ್ದನ್ನ ಕೊಟ್ಟಿದ್ದಾರೆ. ಮಾತನಾಡಿನೇ ಬರೀ ಮಾತು ಮಾತು ಮಾತು, ಬಹಿರಂಗ ಹೇಳಿಕೆಗಳು, ಏಕವಚನದ ಪ್ರವಾಹಗಳು, ಜೊತೆಯಲ್ಲಿ ಪಕ್ಷದ ಹಿರಿಯ ನಾಯಕರಿಗೆ ತಂದಿರುವಂತಹ ಮುಜುಗರದ ಕೆಲಸಗಳಲ್ಲಿ ಏನಿದೆಯಲ್ಲ, ಈ ಮೂಲಕವಾಗಿನೇ ಅವರಿಗೀಗ ದೊಡ್ಡ ಒಂದು ಶಾಕ್ ಇದು. ಇನ್ನು ಸೀಕ್ರೆಟ್ ರಿಪೋರ್ಟ್ನಲ್ಲೂ ವಿಜಯೇಂದ್ರಗೆ ಮೈಲೇಜ್ ಸಿಕ್ಕಿದೆ. ತನ್ನ ವರ್ಚಸ್ಸು ಹೇಗಿದೆ ಅನ್ನೋದರ ಬಗ್ಗೆ ಫುಲ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಶಾಸಕ ಯತ್ನಾಳ್ ಪಾಪಾಲುಟ್ಟಗಿರಿ ಬಗ್ಗೆಯೂ ಕೂಡ ವರದಿ ಸಲ್ಲಿಕೆಯಾಗಿದೆ. ಕಂಪೇರ್ ಮಾಡಿದ ಹೈಕಮಾಂಡ್ಗೆ ಬಿಗ್ ಶಾಕ್ ಇದು. ವರದಿ ನೋಡಿ ವಿಜೇಂದ್ರಗೆ ಜೈ ಎಂದ ವರಿಷ್ಠರು. ಅತ್ತ ಹೈಕಮಾಂಡ್ ಮಾತಿಗೂ ಕೂಡ ಯತ್ನಾಳ್ ಅವರು ಡೋಂಟ್ ಕೇರ್ ಅನ್ನುವಂತಹ ಮಾತಿತ್ತು. ಆದ್ರೆ ಈಗ ಕಂಪ್ಲೀಟ್ ಸೀಕ್ರೆಟ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಆ ಮೂಲಕವಾಗಿ ತನ್ನ ವರ್ಚಸ್ ಹೇಗಿದೆ, ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂತ ವಿಚಾರಕ್ಕೆಲ್ಲಾದ್ರೂ ಮುಂದೆ ಆದ್ರೆ ಪಕ್ಷಕ್ಕೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗತ್ತೆ, ಇವೆಲ್ಲದರ ಬಗ್ಗೆಯೂ ಕೂಡ ಬಹಳ ನೀಟಾಗಿ ಫುಲ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಮಾತಿನ ಮೂಲಕವಾಗಿನೇ ತನ್ನ ಹೇಳಿಕೆಗಳು, ಮಾತು, ಸಭೆ, ಪಕ್ಷಕ್ಕೆ ಮುಜುಗರ ತರುವಂತ ಕೆಲಸ, ಸಪರೇಟ್ ಆಗಿ ಏನು ಡಿಸ್ಕಷನ್ಸ್ ಮಾಡ್ತಿದ್ರು, ಮೀಟಿಂಗ್ಗಳನ್ನ ಮಾಡ್ತಿದ್ರು. ಇಡೀ ರೆಬಲ್ಸ್ ಟೀಮಲ್ಲಿ ಗುರುತಿಸ್ಕೊಂಡಿರುವಂತ ಮಾಜಿ ಸಚಿವರು, ಶಾಸಕರು, ಇವೆಲ್ಲದರ ಮೂಲಕವಾಗಿನೇ ಈಗ ಮಣ್ಣು ಮುಗಿಸ್ಕೊಂಡ್ಬಿಟ್ರ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಅಂದ್ರೆ ಸೈಲೆಂಟ್ ಅಸ್ತ್ರದ ಮೂಲಕವಾಗಿನೇ ಗೆದ್ದು ಬಿಟ್ಟಿದ್ದಾರೆ ಬಿವೈ ವಿಜಯೇಂದ್ರ.